ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, RRB ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಸ್ನೇಹಿತರೆ, 2025ರ ಈ ಏನ್ ಎಕ್ಸಾಮ್ ನಡೀತಾ ಇದೆಯಲ್ಲ, ಇದಕ್ಕೆ ಟೋಟಲ್ ಆದಂತ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ 50 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ ಗಳು ಹಾಕಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇರುವಂತ ವೇಕೆನ್ಸಿ ಎಷ್ಟು? ಕೇವಲ 22,000 ಚಿಲ್ಲರೆ ವೇಕೆನ್ಸಿಗಳು ಅವೈಲೇಬಲ್ ಇದಾವೆ. ಆದ್ರೆ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳು 50 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ. ಅಂದ್ರೆ ಯಾವ ಜೋನ್ ನಲ್ಲಿ ಕಟ್ ಆಫ್ ಎಷ್ಟು ನಿಂದಿರಬಹುದು ಈ ಸಲ? ಹಾಗಾದ್ರೆ ನಿಮ್ಮ ಜೋನ್ ನಲ್ಲಿ ನೀವು ಯಾವ ಜೋನ್ ಹಾಕಿದ್ರ ಆ ಜೋನ್ ಅಲ್ಲಿ ಎಷ್ಟು ಕಟ್ ಆಫ್ ನಿಂದಿರಬಹುದು? ಈ ಸಲ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಅಂತ ಹೇಳಿ ಗೊತ್ತಿದ್ರೆ ನೀವು ಸಲೀಸಾಗಿ ಎಕ್ಸಾಮ್ಗೆ ಸರಿಯಾದ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಹಾಗಾದ್ರೆ 2024ರಲ್ಲಿ ಅಂದ್ರೆ ರೀಸೆಂಟ್ ಆಗಿ ನಡೆದಂತ ಎಕ್ಸಾಮ್ ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತೆ ಈ ಸಲ ಎಷ್ಟು ಕಟ್ ಆಫ್ ನಿಂದಿರಬಹುದು, ಇವೆರಡನ್ನ ಸಂಪೂರ್ಣ ಅನಾಲಿಸ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಮ್ಮ ಫ್ರೀ ಆಗಿರುವಂತಹ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ, ಅದಕ್ಕೆ ಜಾಯಿನ್ ಆಗಿ. ಇನ್ನೇ ತಡ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವ್ ಯಾವ ಜೋನಿಗೆ ಅಪ್ಲಿಕೇಶನ್ ಹಾಕಿದ್ರ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಒಂದು ನಿಟ್ಟಿನಲ್ಲಿ ಸ್ನೇಹಿತರೆ, ಯಾರೆಲ್ಲ ಗ್ರೂಪ್ ಡಿ 2025ರ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೆ ಒಂದು ನಮ್ಮ ಚಾನೆಲ್ ವತಿಯಿಂದ ಹಿಂದಿನ ವರ್ಷದ ಅಂದ್ರೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಗಳನ್ನ PDF ಒಂದ್ ಸೆಟ್ ಕೊಡ್ತಾ ಇದೀವಿ. ಇದರಲ್ಲಿ ಏನಿರುತ್ತೆ ಅಂತಂದ್ರೆ 2025ರಲ್ಲಿ ನಡೆದಿರ್ತಕ್ಕಂತ ಒರಿಜಿನಲ್ ಕ್ವೆಶ್ಚನ್ ಪೇಪರ್ ಗಳು ಇರ್ತವೆ. 25ಕ್ಕೂ ಹೆಚ್ಚು ಸೆಟ್ ಕ್ವೆಶ್ಚನ್ ಪೇಪರ್ ಗಳು ನಿಮಗೆ ಕೇವಲ 99 ರೂಪಾಯಿಗಳಲ್ಲಿ ಕೊಡ್ತಾ ಇದೀವಿ. ಅದು 2025 ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನೇ ಕನ್ನಡದಲ್ಲೂ ಇರ್ತವೆ, ನಿಮಗೆ ಇಂಗ್ಲಿಷ್ ಅಲ್ಲೂ ಇರ್ತವೆ. ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಬಹುದು. ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು PDF ನಲ್ಲಿ 2025ರ ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. 25ಕ್ಕೂ ಹೆಚ್ಚು ಸೆಟ್ಗಳು ಸಿಗ್ತವೆ. ಯಾರಿಗ್ ಬೇಕೋ ಅವರು ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಏನಂತಂದ್ರೆ ಈ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು ಸ್ನೇಹಿತರೆ. 2024ರಲ್ಲಿ ಏನ್ ಕಾಲ್ ಆಗಿತ್ತಲ್ಲ ಅದರ ಎಷ್ಟು ವೇಕೆನ್ಸಿಗಳು ಕಾಲ್ ಆಗಿದ್ದು, ಟೋಟಲ್ ಎಷ್ಟು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು ಮತ್ತು ಕಟ್ ಆಫ್ ಎಷ್ಟಿದೆ ಅಂತ ಹೇಳಿ ಮೂರನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲಿ 3 ಚಾರ್ಟ್ ಇವು, ಇಲ್ಲಿ 3 ಚಾರ್ಟ್ ಅನ್ನು ನೋಡ್ಬೋದು ನೀವು. ಇಲ್ಲಿ ಟೋಟಲ್ ಆಫ್ ಎಷ್ಟು ವೇಕೆನ್ಸಿಗಳಿದ್ದು, ಟೋಟಲ್ ಆಫ್ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದು ಜೋನ್ ವೈಸ್, ಮತ್ತೆ ಜೋನ್ ವೈಸ್ ಕಟ್ ಆಫ್ ಎಷ್ಟು ನಿಂತಿತ್ತು, ಈ ಮೂರನ್ನು ನಿಮ್ ಮುಂದೆ ಇಟ್ಟಿದ್ದೀನಿ. ಇದನ್ನ ಸ್ಕ್ರೀನ್ಶಾಟ್ ತಕೋರಿ ಯಾರಿಗಾದ್ರೂ ಬೇಕಾದ್ರೆ. ಯಾಕಂದ್ರೆ ಇದನ್ನ ಮೂರನ್ನ ನಾವು ನೋಡಿದ್ವಿ ಅಂದ್ರೆ ಗೊತ್ತಾಗ್ತದ ಎಲ್ಲಿ ವೇಕೆನ್ಸಿಗಳು ಜಾಸ್ತಿ ಇದ್ದು ಅಲ್ಲಿ ವೇಕೆನ್ಸಿಗಳು ಅಪ್ಲಿಕೇಶನ್ ಜಾಸ್ತಿ ಹೋಗಿದಾವ, ಮತ್ತೆ ಜಾಸ್ತಿ ಅಪ್ಲಿಕೇಶನ್ ಹೋದ್ರೆ ಕಟ್ ಆಫ್ ಎಷ್ಟು ನಿಂತಿತ್ತು. ಈ ಮೂರನ್ನ ನಾವು ಅನಲೈಸ್ ಮಾಡೋಣ. ಅದರ ಬೇಸ್ ಮೇಲೆ ಈ ಸಲ ಎಲ್ಲಿ ಅಪ್ಲಿಕೇಶನ್ ಗಳು ಜಾಸ್ತಿ ಹೋಗಿದಾವೆ ಮತ್ತೆ ಯಾವ RRB ಅಲ್ಲಿ ಜಾಸ್ತಿ ಕಟ್ ಆಫ್ ಈ ಸಲ ನಿಂದಿರಬಹುದು ಅಂತ ಹೇಳಿ ನಾವು ನೋಡೋಣ. ಇಲ್ಲಿ ಮೊದಲೇ ನೋಡ್ಬೋದು ಟೋಟಲ್ ಆಫ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಿತ್ತು ಅಂದ್ರೆ 32,000 ಆಸುಪಾಸಿನಲ್ಲಿ ವೇಕೆನ್ಸಿಗಳಿದ್ದು, ಅಪ್ಲಿಕೇಶನ್ ಗಳು ಎಷ್ಟು ಸಬ್ಮಿಟ್ ಆಗಿದ್ದು ಅಂತಂದ್ರೆ 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು ನಿಮ್ಗೆ ಆಗಲೇ ಗೊತ್ತಿದೆ. ಹಾಗಾದ್ರೆ ಕಟ್ ಆಫ್ ಜಾಸ್ತಿ ಎಲ್ಲಿ ನಿಂತಿತ್ತು ಈ ಸಲ ಕಟ್ ಆಫ್ ಎಲ್ಲಿ ಜಾಸ್ತಿ ನಿಂತಿತ್ತು ಅಂದ್ರೆ 80 ಕಟ್ ಆಫ್ ನಿಂತಿತ್ತು ಈ ಸಲ ಜಾಸ್ತಿ. ಎಲ್ಲಿ ಅಂದ್ರೆ ಕೋಲ್ಕತ್ತಾ. ಇಲ್ಲಿ ನೋಡ್ಬೋದು ನೀವು, ಏನ್ 2024ರಲ್ಲಿ ಹೈಯೆಸ್ಟ್ ಕಟ್ ಆಫ್ ಎಲ್ಲಿ ನಿಂತಿತ್ತು ಅಂದ್ರೆ 80 ಕಟ್ ಆಫ್ ನಿಂತಿತ್ತು ಕೋಲ್ಕತ್ತಾ. ಹಾಗಾದ್ರೆ ಕೋಲ್ಕತ್ತಾದಲ್ಲಿ ವೇಕೆನ್ಸಿ ಎಷ್ಟಿದ್ದು? ಕೇವಲ 1,817 ವೇಕೆನ್ಸಿಗಳು ಕೋಲ್ಕತ್ತಾದಲ್ಲಿ ಅವೈಲೇಬಲ್ ಇದ್ದು. ಆದ್ರೆ ಹೈಯೆಸ್ಟ್ ಕಟ್ ಆಫ್ ಅಲ್ಲೇ ನಿಂತಿದೆ. ಹಾಗಾದ್ರೆ ಕೋಲ್ಕತ್ತಾಗ ಅಪ್ಲಿಕೇಶನ್ ಗಳು ಎಷ್ಟು ಹೋಗಿದ್ದು? ಇಲ್ಲಿ ಏನಂತಂದ್ರೆ 7,90,000 ಅಂದ್ರೆ ಹೆಚ್ಚು ಕಡಿಮೆ 8 ಲಕ್ಷ ಅಪ್ಲಿಕೇಶನ್ ಗಳು ಕೋಲ್ಕತ್ತಾಗೆ ಸಬ್ಮಿಟ್ ಆಗಿದ್ದಾವೆ. ಆದ್ರೂ ಸಹ ಹೈಯೆಸ್ಟ್ ಮೆರಿಟ್ ಅಥವಾ ಕಟ್ ಆಫ್ ಅಲ್ಲೇ ನಿಂತಿದೆ. ಹಾಗಾದ್ರೆ ಹೈಯೆಸ್ಟ್ ಅಪ್ಲಿಕೇಶನ್ ಗಳು ವೇಕೆನ್ಸಿ ಎಲ್ಲಿದ್ದು ಅಂತಂದ್ರೆ ಡೆಲ್ಲಿಯಲ್ಲಿ ಹೈಯೆಸ್ಟ್ ಇದ್ದು. ಎಷ್ಟಿದ್ದು? 4,700 ವೇಕೆನ್ಸಿಗಳು ಡೆಲ್ಲಿಯಲ್ಲಿದ್ರು. ಅಲ್ಲಿ ಅಪ್ಲಿಕೇಶನ್ ಗಳು ಎಷ್ಟು ಸಬ್ಮಿಟ್ ಆಗಿದ್ದು? ಡೆಲ್ಲಿ ಇಲ್ಲಿ ಚಂಡೀಗಢ ನೋಡ್ಬೋದು ನೀವು, 11,60,000 ಅಪ್ಲಿಕೇಶನ್ ಗಳು ಚಂಡೀಗಢಗೆ ಅಥವಾ ಡೆಲ್ಲಿಗೆ ಸಬ್ಮಿಟ್ ಆಗಿದ್ದು. ಕಟ್ ಆಫ್ ಎಷ್ಟು ನಿಂತಿದೆ ಚಂಡೀಗಢದು? 72. ನೋಡಿ ಇಲ್ಲಿ ಹೈಯೆಸ್ಟ್ ವೇಕೆನ್ಸಿ ಎಲ್ಲಿದ್ದು ಅಪ್ಲಿಕೇಶನ್ ಗಳು ಜಾಸ್ತಿ ಅಲ್ಲೇ ಹೋಗಿದಾವ. ಆದ್ರೂ ಸಹ ಕಟ್ ಆಫ್ ಕಡಿಮೆ ನಿಂತೈತಿ. ಹೈಯೆಸ್ಟ್ ಏನಾಗಿಲ್ಲ, ಹೈಯೆಸ್ಟ್ 80 ಇದೆ, ಆದ್ರೂ ಸಹ ಚಂಡೀಗಢಲ್ಲಿ 72 ಇದೆ. ಯಾಕೆ ಈ ತರ ಆಗುತ್ತೆ ಸ್ನೇಹಿತರೆ? ಹೈಯೆಸ್ಟ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂತಂದ್ರೆ ಹೈಯೆಸ್ಟ್ ಅಪ್ಲಿಕೇಶನ್ ಗಳು ಅಥವಾ ಹೈಯೆಸ್ಟ್ ಪೋಸ್ಟ್ ಎಲ್ಲಿದಾವ ನೋಡ್ತಾರ, ಅದನ್ನ ಅಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ ಗಳು ಹಾಕ್ಬಿಡ್ತಾರ. ಅದ್ ದೂರ ಐತೋ ಸಮೀಪ ಐತೋ ವಿಚಾರ ಮಾಡುದಿಲ್ಲ,
ಹೈಯೆಸ್ಟ್ ಏನ್ ಮಾಡ್ತಾರೋ ವೇಕೆನ್ಸಿಗಳು ಎಲ್ಲಿದಾವು ಪೋಸ್ಟ್ ಎಲ್ಲಿದಾವ್ ನೋಡ್ತಾರೋ ಅಲ್ಲಿ ಅಪ್ಲಿಕೇಶನ್ ಗಳನ್ನ ಹಾಕ್ತಾರೋ. ಆದ್ರೆ ಎಕ್ಸಾಮ್ ಸೆಂಟರ್ ಸ್ವಲ್ಪ ದೂರ ಆಗಿ ಬಂದಾಗ ಹೋಗಾಕ್ ಹಿಂದ್ ಮುಂದ್ ಮಾಡ್ತಾರೋ. ಆದ್ದರಿಂದ ಅಲ್ಲಿ ಎಕ್ಸಾಮ್ ಅನ್ನ ಬರದವ್ರ ಸಂಖ್ಯೆ ಕಡಿಮೆ ಇರ್ತತಿ, ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಜಾಸ್ತಿ ಇರ್ಬೋದು, ಆದ್ರ ಎಕ್ಸಾಮ್ ಬರದವ್ರ ಸಂಖ್ಯೆ ಕಡಿಮೆ ಇರ್ತತಿ. ಅದರಲ್ಲಿ ಯಾರ ಹೈಯೆಸ್ಟ್ ತಗೊಂಡಿರ್ತಾರಲ್ಲ ಅವರ ಕಟ್ ಆಫ್ ನಾವಿಲ್ಲಿ 72 ನೋಡ್ಬೋದು. ಈಗ ನಮ್ಮ ಮೊನ್ನೆ ಒಬ್ಬ ವಿದ್ಯಾರ್ಥಿ ಮೆಸೇಜ್ ಮಾಡಿದ್ದ, ಸರ್ ನಂದು ರಾಯಚೂರ್ ಹತ್ರ ಒಂದು ಊರು, ನನಗೆ ಹೈದರಾಬಾದ್ ಸೆಂಟರ್ ಬಂದಿದೆ ಸರ್, ನಾನು ಹೋಗ್ಲೂ ಬೇಡ ಅಂತ ಕೇಳ್ತಾ ಇದ್ರು. ಯಾಕೆ ಈ ತರ ಆಗ್ತದೆ? ನೀವು ಏನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಸೆಂಟರ್ ನ ನಿಯರೆಸ್ಟ್ ಒಂದು ಸಿಟಿಗೆ ಕೊಡ್ಬೋದು, ಅಲ್ಲಿ ನೀವು ಹೋಗ್ಲಿಕ್ಕೆ ಹಿಂದ್ ಮುಂದ್ ಮಾಡ್ಬೋದು. ಆದ್ರಿಂದ ತುಂಬಾ ಜನ ಏನ್ ಮಾಡಿರ್ತೀರ, ಅಹಮದಾಬಾದ್ ಅಪ್ಲಿಕೇಶನ್ ಹಾಕಿರ್ತೀರ, ಡೆಲ್ಲಿಗೆ ಹಾಕಿರ್ತೀರ, ಮುಂಬೈಗೆ ಹಾಕಿರ್ತೀರ, ಕಲ್ಕತ್ತಾ ಹಾಕಿರ್ತೀರ. ನೀವು ಅಪ್ಲಿಕೇಶನ್ ಹಾಕಿದಾಗ ತುಂಬಾ ಸಲ ನಿಯರೆಸ್ಟೇ ಕೊಡ್ತಾರೆ ಎಕ್ಸಾಮ್ ಸೆಂಟರ್ ನ, ಆದ್ರೂ ಒಂದ್ಸಲ ದೂರ ಕೊಟ್ರ ಅಂತಂದ್ರೆ ನೀವು ಬಿಡಬಾರ್ದು, ಹೋಗಿ ಎಕ್ಸಾಮ್ ಬರೀಲಿಕ್ಕೆ ಬಿಡಬಾರ್ದು. ಯಾಕಂದ್ರೆ ಈ ರೀತಿ ಕಟ್ ಆಫ್ ಕಡಿಮೆ ನಿಂದಿರುವಂತ ಚಾನ್ಸ್ ಇರ್ತೈತಿ. ಆದ್ರಿಂದ ಈ ಸಲ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂತ ಗೈಡೆನ್ಸ್ ಏನಂತಂದ್ರೆ, ಎಕ್ಸಾಮ್ ಸೆಂಟರ್ ಎಲ್ಲೇ ಬರ್ಲಿ ದಯವಿಟ್ಟು ಯಾರು ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಈಗಾಗಲೇ SC ST ಅವರಿಗೆ ನಿಮ್ಗೆ ಏನಂದ್ರೆ ಫ್ರೀ ಆಫ್ ಪಾಸ್ ಕೊಟ್ಟಿರ್ತಾರೆ, ನೀವು ತುಂಬಾ ಎಷ್ಟೇ ದೂರ ಇದ್ರು ನೀವು ಎಕ್ಸಾಮ್ ಅನ್ನ ಬರಿಬಹುದು. ನೀವು ಇಲ್ಲ ಬೇರೆ ವಿದ್ಯಾರ್ಥಿಗಳು ಸಹ ಒನ್ ಡೇ ಬಿಫೋರ್ ಹೋಗಿ ಶಿಫ್ಟ್ ನಿಮ್ದು ಯಾವ್ದಿದೆ ನೋಡ್ಕೊಂಡು ಒಂದೇ ಹಾಲ್ಟ್ ಮಾಡಿಬೇಕಾದ್ರೆ ಎಕ್ಸಾಮ್ ಅನ್ನ ಬರಿಬಹುದು. ಆದ್ರಿಂದ ಯಾರೂ ಸಹ ನನ್ನ ಎಕ್ಸಾಮ್ ಸೆಂಟರ್ ದೂರ ಇದೆ, ಈ ಸಲ ಕಟ್ ಆಫ್ ಬಹಳ ಹೋಗುತ್ತೆ ಅಂತಕ್ಕಂತ ಒಂದು ಗೊಂದಲದಲ್ಲಿ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೋಡ್ಬೋದು ನೀವು ಇಲ್ಲಿ ಹೈಯೆಸ್ಟ್ ವೇಕೆನ್ಸಿಗಳು ಎಲ್ಲಿದ್ದು, ಹೈಯೆಸ್ಟ್ ಅಪ್ಲಿಕೇಶನ್ ಗಳು ಎಲ್ಲಿ ಹೋಗಿದ್ದು ಅಲ್ಲೇ ಸಹ ಕಟ್ ಆಫ್ ಜಾಸ್ತಿ ಹೋಗಿಲ್ಲ. ಇದರ ಅರ್ಥ ಏನಂತಂದ್ರ ಅಪ್ಲಿಕೇಶನ್ ಹಾಕಿದಂತ ಎಲ್ಲಾ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯುವುದಿಲ್ಲ. ಆದ್ದರಿಂದ ಯಾರು ಪ್ರಿಪರೇಷನ್ ಮಾಡಿದ್ರು ಅವರು ದಯವಿಟ್ಟು ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಎಕ್ಸಾಮ್ ಅನ್ನ ಬರದೇ ಬರ್ರಿ. ಇನ್ನು ನಾವು ಬೆಂಗಳೂರನ್ನ ನೋಡಿದ್ರೆ ತುಂಬಾ ಜನ ಬೆಂಗಳೂರಿಗೆ ಹಾಕಿರ್ತಾರೆ. ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸಿ ಇದ್ದು ಅಂತ ನಾವು ನೋಡ್ತಾ ಹೋಗುದು ಅಂದ್ರೆ ಹುಬ್ಳಿ ಅಂತ ಕೊಡೋದ್ರಲ್ಲಿ SWR ಇಲ್ಲಿ ಟೋಟಲ್ ಆಫ್ ವೇಕೆನ್ಸಿ ಎಷ್ಟಿದ್ದು ಅಂದ್ರೆ 503 ವೇಕೆನ್ಸಿಗಳು ಇಲ್ಲಿ ಬೆಂಗಳೂರಲ್ಲಿ ಇದ್ದು. ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಪ್ಪ ಅಂದ್ರೆ 2,75,000 ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದ್ದು. ಇಲ್ಲಿ ಗಮನಿಸಿದ ಸ್ನೇಹಿತರೆ, 503 ಹುದ್ದೆಗಳಿದ್ದು 2,75,000 ಏನಂತಂದ್ರೆ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ. ಹಾಗಾದ್ರೆ ಕಟ್ ಆಫ್ ಎಷ್ಟಿದೆ? ನಾವು ಕಟ್ ಆಫ್ ಹುಬ್ಳಿಯನ್ನ ನೋಡೋದಾತಂದ್ರ ಎಲ್ಲಿದೆ, ಒಂದೇ ನಿಮಿಷ ನೋಡಿಲಿ. ಬೆಂಗಳೂರು 70, ಇದರಲ್ಲಿ ಎಲ್ಲಾ ನೀವು ಚೆಕ್ ಮಾಡಿದ್ರೆ ಅತಿ ಕಡಿಮೆ ಇಲ್ಲ ಅಂತಂದ್ರೆ ಬೆಂಗಳೂರಿಗೆ ನಿಂತಿದೆ ಸ್ನೇಹಿತರೆ. ಒಂದು ಖುಷಿ ಸಂಗತಿ ಏನಂತಂದ್ರೆ ಈ ಸಲ 2024ರಲ್ಲಿ ಅತಿ ಲೋಯೆಸ್ಟ್ ಕಟ್ ಆಫ್ ಎಲ್ಲಿ ಅಂತಂದ್ರೆ ಅದು ಬೆಂಗಳೂರು 70, ಜನರಲ್ 70 ಇದೆ. ನೋಡ್ಬೋದು ನೀವು ಇಲ್ಲಿ SC 62 ಇದೆ, ST 60 ಇದೆ, OBC 64 ಇದೆ, EWS 60 ಇದೆ. ಎಲ್ಲಾ ಜೋನ್ ಅಲ್ಲೂ ಸಹ ಅತಿ ಲೋಯೆಸ್ಟ್ ಕಟ್ ಆಫ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ. ಯಾಕಂತಂದ್ರೆ ಯಾಕೆ ವಿದ್ಯಾರ್ಥಿಗಳು ಈ ತರ ವಿಚಾರ ಮಾಡಿರ್ತಾರೆ, ಸರ್ ವೇಕೆನ್ಸಿ ಇಲ್ಲ, ನಾವು ಅಪ್ಲಿಕೇಶನ್ ತುಂಬಾ ಜನ ಕಡಿಮೆ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ. ಆ ಒಂದು ಕಾರಣದಿಂದ ಬೆಂಗಳೂರಿಗೆ ಈ ಸಲ ಕಟ್ ಆಫ್ ಕಡಿಮೆ ನಿಂತಿರುವಂತಹ ಚಾನ್ಸಸ್ ಇದೆ ಸ್ನೇಹಿತರೆ. ಈ ರೀತಿಯಿಂದ ನೀವು ಎಲ್ಲಾ ಜೋನ್ ನಲ್ಲೂ ಸಹ ಅನಲೈಸ್ ಅನ್ನ ಮಾಡ್ಬೇಕಾಗ್ತದೆ. ಈ ಒಂದು ಸ್ಕ್ರೀನ್ಶಾಟ್ ಅನ್ನ ತಕ್ಕೋರಿ, ಹೋಸಲ ಯಾವ್ದಿತ್ತು ತಂದು ರಫ್ ಆಗಿ ನಿಮಗ ಐಡಿಯಾ ಬರ್ತೈತಿ. ಈ ಒಂದು ಬೇಸ್ ಮೇಲೆ ಈ ಸಲ ಎಷ್ಟು ವೇಕೆನ್ಸಿಗಳು ಅವೈಲೇಬಲ್ ಇದಾವೆ ಮತ್ತು ಯಾವ್ಯಾವ ಜೋನ್ಗೆ ಎಷ್ಟು ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ ಮತ್ತೆ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ ನಿಮ್ ಮುಂದಿರುವಂತಹ ಚಾರ್ಟ್ ಈ ಸಲ ಕರೆದಂದ್ರೆ 2025ರಲ್ಲಿ ಏನ್ ಎಕ್ಸಾಮ್ ನಡೀತಾ ಇದಾವಲ್ಲ ಅದರ ಒಂದು ಟೋಟಲ್ ಆಫ್ ವೇಕೆನ್ಸಿ ಎಷ್ಟಂದ್ರೆ 22,195 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 22,000 ವೇಕೆನ್ಸಿಗಳು ಕಾನ್ಫರ್ಮ್ ಆಗಿದಾವೆ. ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಸಂಖ್ಯೆ ಎಷ್ಟು? 53 ಲಕ್ಷ ಸ್ನೇಹಿತರೆ. ಅಂದ್ರೆ ಅರ್ಧ ಕಡಿಮೆ. ಹೋದ್ಸಲ 1 ಕೋಟಿ ಮೇಲಿತ್ತು, ಈಗ 53 ಲಕ್ಷ ಅಂದ್ರೆ ಅರ್ಧ ಕಡಿಮೆ ಆಗಿದಾವೆ. ಇಲ್ಲಿ ಕಡಿಮೆ ಆದಂತ ವೇಕೆನ್ಸಿಗಳು ಎಷ್ಟು? 32,000 ಇದ್ದು 22,000 ವೇಕೆನ್ಸಿ ಅದಾವ. 1,000 ವೇಕೆನ್ಸಿ ಕಡಿಮೆ ಆಗಿದಾವು, ಆದ್ರೂ ಸಹ ಅರ್ಧ ಅಪ್ಲಿಕೇಶನ್ಗಳು ಕಡಿಮೆ ಹೋಗಿದಾವು. ಇಲ್ಲಿ ನೀವು ಗಮನಿಸಬೇಕು. ಅಂದ್ರೆ ಈ ಸಲ ಚಾನ್ಸಸ್ ಸ್ವಲ್ಪ ಜಾಸ್ತಿ ಐತಿ. ಯಾರೂ ಸಹ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, 100% ಎಕ್ಸಾಮ್ ಅನ್ನ ಬರೀರಿ ಸ್ನೇಹಿತರೆ. ಹಾಗಾದ್ರೆ ಈ ಸಲ ವೇಕೆನ್ಸಿ ಎಲ್ಲಿ ಜಾಸ್ತಿ ಇದ್ದು? ನ್ಯೂ ಡೆಲ್ಲಿಗೆ ಎಷ್ಟಿದ್ದು? 3,633 ವೇಕೆನ್ಸಿಗಳು ಜಾಸ್ತಿ ಇದ್ದು ಈ ಸಲ ಅಪ್ಲಿಕೇಶನ್ಗಳು ಅಲ್ಲೇ ಹೋಗಿದಾವೆ. 7 ಲಕ್ಷ ಅಪ್ಲಿಕೇಶನ್ಗಳು ಡೆಲ್ಲಿಗೆ ಹೋಗಿದಾವೆ. ಇನ್ನ ಅದಕ್ಕಿಂತ ಕಡಿಮೆ 2,800 ವೇಕೆನ್ಸಿಗಳು ಎಲ್ಲಿದ್ದು? ಮುಂಬೈ, ಅಲ್ಲೂ ಸಹ 4 ಲಕ್ಷದ ಮೇಲೆ ಅಪ್ಲಿಕೇಶನ್ಗಳು ಹೋಗಿದಾವೆ. ಈ ರೀತಿಯ ಚಾರ್ಟ್ ಇದೆ, ನೀವು ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಡ್ರಿ. ನಾವ ಇನ್ನು ಹುಬ್ಬಳ್ಳಿಯನ್ನು ನೋಡಿದ್ರೆ ಅಥವಾ ಬೆಂಗಳೂರು RRB ಅನ್ನು ನೋಡಿದ್ರೆ ಇಲ್ಲಿ ಟೋಟಲ್ ಆಗಿ ಕೇವಲ 92 ಹುದ್ದೆಗಳು ಮಾತ್ರ ಅವೈಲೇಬಲ್ ಇದ್ದು.
ಆದ್ರೆ ಅಪ್ಲಿಕೇಶನ್ಗಳು 1,00,000 ಅಪ್ಲಿಕೇಶನ್ಗಳು ಹೋಗಿದಾವೆ. ಈ ಹೋದ್ಸಲ 2,75,000 ಅಪ್ಲಿಕೇಶನ್ ಹೋಗಿದ್ದು, ಆದ್ರೆ ಈ ಸಲ 1,04,000 ಆಸುಪಾಸಿನಲ್ಲಿ ಏನಾದ್ರ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ. ಹಾಗಾದ್ರೆ ಕಟ್ ಆಫ್ ಎಸ್ ನಿಂದಿರಬಹುದು ಸರ್, ಕಟ್ ಆಫ್ ಎಸ್ ನಿಂದಿರಬಹುದು ಅಂತ ಹೇಳಿ ಹೋದ್ಸಲ ಲೋಯೆಸ್ಟ್ ಬೆಂಗಳೂರೇ ಇತ್ತು, ಆದ್ರೆ ಈ ಸಲನು ಅದೇ ರೀತಿ ಆಗತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಹೋದ್ಸಲ ಎಷ್ಟು ವೇಕೆನ್ಸಿ ಇದ್ದು 503 ವೇಕೆನ್ಸಿಗಳು ಎಲ್ಲಿದ್ದು ಬೆಂಗಳೂರಿಗೆ ಅವೈಲೇಬಲ್ ಇದ್ದು, ಅಪ್ಲಿಕೇಶನ್ಗಳು 2,75,000 ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದು, ಕಟ್ ಆಫ್ 70 ನಿಂತಿತ್ತು. ಇಲ್ಲಿ ನೋಡಬಹುದು ನೀವು 503 ಎಲ್ಲಿ 92 ಎಲ್ಲಿ 503 ಎಲ್ಲಿ 92 ಎಲ್ಲಿ ಅತಿ ಕಡಿಮೆ ಹುದ್ದೆಗಳು ಈ ಸಲ ಅವೈಲೇಬಲ್ ಇದಾವೆ. ಆದ್ರೆ ಅಪ್ಲಿಕೇಶನ್ಗಳು 1,00,000 ಮೇಲೆ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ. ಆದ್ದರಿಂದ ಬೆಂಗಳೂರಿಗೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಈ ಸಲ ಸ್ವಲ್ಪ ಎಕ್ಸಾಮ್ ಬರೆಯುವಾಗ ಜಾಗೃತಿಯಿಂದ ಬರ್ರಿ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಕಟ್ ಆಫ್ ಲೋಯೆಸ್ಟ್ ನಿಂದಿರುತ್ತೆ ಅಂತ ಹೇಳಿ ಗೆಸ್ ಮಾಡೋ ಹಾಗೆ ಇಲ್ಲ. ಈ ಸಲ ಕಟ್ ಆಫ್ ಎಸ್ ನಿಂದಿರುತ್ತೆ ಅಂತ ಹೇಳಿ ಗೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಎಕ್ಸಾಮ್ ಬರೆಯುವಾಗ ಅಕ್ಯುರೇಸ್ ಆಗಿ ನಿಮಗೆ ಎಷ್ಟು ಬರುತ್ತೋ ಅಷ್ಟ 100% ಕ್ಲಿಕ್ ಮಾಡಿ, ಯಾವುದೇ ರೀತಿಯಿಂದ ಗೆಸ್ ಮಾಡಿ ನೀವೇನಂತಂದ್ರ ಆ ಸರಿ ಇರ್ಬೋದು ಈ ಸರಿ ಇರ್ಬೋದು ಅಂತ ಹೇಳಿ ಟಿಕ್ ಮಾಡಿ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1:3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 3 ತಪ್ಪಾದ್ರೆ ನಿಮ್ದು 1 ಸರಿಯಾದ ಅಂಕವನ್ನ ಕಟ್ ಮಾಡ್ತಾರೆ. ಆದ್ದರಿಂದ ಯಾರೂ ಸಹ ಅಂದಾಜಿನಲ್ಲಿ ಟಿಕ್ ಮಾಡಿ ನಿಮ್ಮ ಸರಿಯಾದ ಆದಂತ ಮಾರ್ಕ್ಸ್ ಅನ್ನು ಸಹ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಆದ್ದರಿಂದ ಎಕ್ಸಾಮ್ ಬರೆಯುವಾಗ ಯಾರಿಗೆ ಎಕ್ಸಾಮ್ ಬರೀತಾ ಹೋಗ್ತಾ ಇದ್ರಲ್ಲ, ನಿನ್ನಿಂದ 3ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದಾವೆ. ಇದಕ್ಕೆ 4-5 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ನಿಮ್ದು ಸಿಟಿ ಇಂಟಿಮೇಷನ್ ಬಂದಿದ್ರೆ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿದ್ರೆ ತಗೊಂಡು ಎಕ್ಸಾಮ್ ಅನ್ನ ಬರೀರಿ. ಯಾರು ಎಕ್ಸಾಮ್ ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಆದ್ರೆ ಎಕ್ಸಾಮ್ ಬರೆಯುವಾಗ ಗೈಡೆನ್ಸ್ ಏನಂತಂದ್ರ, ನಿಮಗೆ ಎಷ್ಟು ಸರಿ ಬರ್ತಾವಲ್ಲೋ ಅಷ್ಟನ್ನ ಮಾತ್ರ ಟಿಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಗೊತ್ತಿಲ್ಲಾರದೆ ಅಂದಾಜನ ಮಾಡಿ ಸುಮ್ಮನೆ ಯಾವುದೋನ ಟಿಕ್ ಮಾಡಿ ಬಂದ್ರಿ ಅಂತಂದ್ರ ನೆಗೆಟಿವ್ ಮಾರ್ಕ್ಸ್ ಅಲ್ಲಿ ನೀವು ಏನಂತಂದ್ರ ಮಾರ್ಕ್ಸ್ ಅನ್ನ ಕಳ್ಕೋತೀರಾ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡ್ಬೇಕಾಗಿತ್ತು. ಇದ್ರ ಎರಡನ್ನ ಸ್ಕ್ರೀನ್ಶಾಟ್ ತಕೋರಿ. ಈ ಒಂದು ಮಾಹಿತಿಯನ್ನ ಇಟ್ಕೊಂಡು ನೀವು ಈ ಸಲ ಎಷ್ಟು ಕಟ್ ಆಫ್ ನಿಂದಿರುತ್ತೆ ಅಂತ ಹೇಳಿ ಗೆಸ್ ಅನ್ನ ಮಾಡಿ. ನಾನು ಹೇಳ್ಬೋದು ಒಂದು ಕಟ್ ಆಫ್ ನಿಂದಿರುತ್ತೆ ಅಂತ ಹೇಳಿ, ಆದ್ರೆ ಅದು ಸತ್ಯ ಆಗಿರುವುದಿಲ್ಲ. ಯಾಕಂದ್ರೆ ಈ ಸಲ ಕಟ್ ಆಫ್ ಎಟ್ ನಿಂದಿರುತ್ತೆ ಅಂತ ಹೇಳಿ ಯಾರು ಹೇಳಿಕ್ ಬರುದಿಲ್ಲ. ಯಾಕಂತಂದ್ರೆ ಎಕ್ಸಾಮ್ ಎಷ್ಟು ಮಂದಿ ಬರೀತಾರ ಅಂತ ಹೇಳಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಎಕ್ಸಾಮ್ ಇಷ್ಟು ಮಂದಿ ಎಟ್ಟಂದ್ರ 53 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ, ಆದ್ರೆ ಅಷ್ಟು ಮಂದಿ ಹೋಗಿ ಎಕ್ಸಾಮ್ ಬರೆಯುವುದಿಲ್ಲ. ಅಷ್ಟು ಮಂದಿ ಅದ್ರೊಳಗೆ ಎಷ್ಟೋ ಜನ ಪ್ರಿಪರೇಷನ್ ಮಾಡಿರುದಿಲ್ಲ, ಎಷ್ಟೋ ಜನ ಎಕ್ಸಾಮ್ ಸೆಂಟರ್ ದೂರ ಇರುತ್ತೆ, ಅವಾಗಲೇ ಎಕ್ಸಾಮ್ ಹೋಗುದಿಲ್ಲ. ಹಿಂಗ ಎಷ್ಟೋ ಜನ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೋತಾರೆ. ಬರದಂತ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಪ್ರಾಂಪ್ಟ್ ಆಗಿ ಓದಿ ಎಕ್ಸಾಮ್ ಬರೆದಿದ್ದಾರೆ, ಎಷ್ಟು ಜನ ಸರಿಯಾದ ಮಾರ್ಕ್ಸ್ ಅನ್ನ ತಗೊಂತಾರೆ ಅನ್ನೋದ್ರ ಮೇಲೆ ಏನಂದ್ರೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಇಷ್ಟಂತೂ ಕರೆ ಬೆಂಗಳೂರಿಗೆ ಸಲ ಲೋಯೆಸ್ಟ್ ಅಂತೂ ನಿಂದಿರುವುದಿಲ್ಲ. ಯಾಕಂದ್ರೆ ವೇಕೆನ್ಸಿಗಳು ಕಡಿಮೆ ಇದಾವೆ, ಮತ್ತೆ ಅಪ್ಲಿಕೇಶನ್ಗಳು ಸ್ವಲ್ಪ ಜಾಸ್ತಿನೇ ಹೋಗಿದಾವೆ. ಬೆಂಗಳೂರಿಗೆ ಹೋದವರು 100% ಆಗಿ 70 ಮೇಲೆ ನೀವು ಏನಂತಂದ್ರ ಒಂದು ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಲೇಬೇಕು. 70 ಮೇಲೆ ತಗೋಕ್ ಪ್ರಯತ್ನ ಮಾಡ್ಬೇಕು, 70 ಕೆಳಗಂತೂ ಆಗುದಿಲ್ಲ. ಆದ್ರಿಂದ ಎಕ್ಸಾಮ್ ಬರೆಯುವಾಗ 100% ನಿಮ್ಗೆ ಎಷ್ಟು ಬರ್ತಾವ ಒಟ್ಟನ್ನ ಟಿಕ್ ಮಾಡಿ ಗೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟೊಂದು ಗೈಡ್ಲೈನ್ಸ್ ಸ್ನೇಹಿತರೆ. ಇನ್ನ ಯಾರು ನೀವು ಜೋನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಕಟ್ ಆಫ್ ನಿಂದಬಹುದು ಅಂತ ಹೇಳಿ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಸಾಧ್ಯವಾದಷ್ಟು 2024ರ ಒಂದು ಹುದ್ದೆ ಸಬ್ಮಿಟ್ ಆದಂತ ವೇಕೆನ್ಸಿಗಳು ಮತ್ತೆ ಕಟ್ ಆಫ್ ಅನ್ನ ಅನಲೈಸ್ ಮಾಡಿ 2025ರಲ್ಲಿ ಕಾಲ್ ಆದಂತ ವೇಕೆನ್ಸಿಗಳು ಸಬ್ಮಿಟ್ ಆದಂತ ಅಪ್ಲಿಕೇಶನ್ಗಳು ಎರಡನ್ನೂ ಮ್ಯಾಚ್ ಮಾಡಿ ಎಟ್ ಕಟ್ ಆಫ್ ನಿಂದಿರಬಹುದು ಅಂತ ಹೇಳಿ ನಿಮಗೆ ಒಂದು ಗೆಸ್ ಅನ್ನ ಬಿಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನಿಂದಿರಬಹುದು ಅಂತ ಹೇಳಿ ಗೊತ್ತಾದ್ರೆ, ಬೆಂಗಳೂರಿಗೆ ಸಲ ಎಷ್ಟು ನಿಂದಿರಬಹುದು ಅಂತ ಹೇಳಿ ಗೊತ್ತಾದ್ರೆ ಗೆಸ್ ಮಾಡಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಇದೇ ರೀತಿ ವಿಡಿಯೋಗಳು ನಿಮಗೆ ಹೆಚ್ಚು ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಮ್ಮ ಫ್ರೀ ಆದಂತ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅದಕ್ಕೆ ನೀವು ಜಾಯಿನ್ ಆಗಿ ನಿಮಗೆ ಡೇ ಬೈ ಡೇ ಕರೆಂಟ್ ಅಫೇರ್ಸ್ ಮತ್ತೆ ಇಂಪಾರ್ಟೆಂಟ್ ಆದಂತ ಮಾಹಿತಿಗಳು ನಿಮಗೆ ಸಬ್ಮಿಟ್ ಆಗ್ತಾ ಇರ್ತವೆ. ಈ ಒಂದು ಮಾಹಿತಿಯನ್ನು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದ್ಸಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.